ಇದು SC 1500i ಅಂತ, SC 1500, SC 1500i. ಸೊ ಇದ್ರದ್ದು ಸ್ಟಾರ್ಟಿಂಗ್ ವ್ಯಾಟ್ ಬಂದ್ಬಿಟ್ಟು 1500 ವ್ಯಾಟು, ಮತ್ತೆ ರನ್ನಿಂಗ್ ವ್ಯಾಟ್ ಬಂದ್ಬಿಟ್ಟು 1200 ವ್ಯಾಟ್ ಬರುತ್ತೆ. ಸೊ ಸ್ಟಾರ್ಟಿಂಗ್ ಮಾಡಲಿ ಅಂತ ಬಾಕ್ಸ್ ಓಪನ್ ಮಾಡಿ, ಬಾಕ್ಸ್ ನೋಡಿ ಅಟ್ರಾಕ್ಟಿವ್ ಕಲರ್ ಪ್ರಿಂಟಿಂಗ್ ಅಲ್ಲಿ ಬರುತ್ತೆ, ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಅಲ್ಲಿ ಪ್ಯಾಕಿಂಗ್ ಆಗಿರುತ್ತೆ. ಸೊ ಬಬಲ್ ರ್ಯಾಪ್ ಜೊತೆ ಟೂಲ್ಸ್ ಎಲ್ಲ ಬರುತ್ತೆ, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಬರುತ್ತೆ ಎಲ್ಲ ಮಾಡಲಲ್ಲೂ. ಸೊ ಇದು ಈ ತರ ಬಂದಿರುತ್ತೆ. ಓಪನ್ ಮಾಡಿ. ಸೊ ಇದಂತೂ ನಿಮಗೆ 10 kg, ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇದು 10 kg ತೂಕ ಇದೆ ಅಷ್ಟೇ. ಸೊ ಆರಾಮಾಗಿ ಒಂದು ಬಕೆಟ್ ತಗೊಳ್ಳೋ ಥರ ಎಲ್ಲಿ ಬೇಕಾದ್ರೂ ಒಂದು ಟೇಪ್ ರಿಕಾರ್ಡರ್ ಬಕೆಟ್ ಥರ ಇದೆ ಡಿಸೈನು, ಲೈಟ್ ವೆಯ್ಟು, ಪೋರ್ಟಬಲು. ಸೊ ಇದಕ್ಕೂ ಫಸ್ಟು ಇಂಜಿನ್ ಆಯಿಲ್ ಸೇಮ್ 10W30 ಹಾಕ್ಕೊಬೇಕು. ಈ ಕಡೆ ಇಂಜಿನ್ ಆಯಿಲ್ ಬರುತ್ತೆ. ಸೊ ಮತ್ತೆ ಮೇಲ್ಗಡೆ ಪೆಟ್ರೋಲ್ ಹಾಕ್ಕೊಬೇಕು. ಸೊ ಒಂದು ಸ್ಕ್ರೂ ಮೇಲ್ಗಡೆ ರಿಮೂವ್ ಮಾಡಿದ್ರೆ ಸಾಕು, ನಿಮಗೆ ಆಯಿಲ್ ಗೇಜ್ ಕಾಣಿಸುತ್ತೆ. ಇನಿಷಿಯಲಿ ಆಯಿಲ್ ನಾವು ಹಾಕಿರ್ತೀವಿ 10W30 4 ಸ್ಟ್ರೋಕ್ ಇಂಜಿನ್ ಆಯಿಲ್. ಫಸ್ಟ್ 50 ಅವರ್ಸ್ಗೆ ಆದ್ಮೇಲೆ ನೀವು ಚೇಂಜ್ ಮಾಡ್ಕೊಳ್ಳಿ, ಪ್ರತಿ 100 ಅವರ್ಸ್ಗೆ ನೆಕ್ಸ್ಟ್ ಚೇಂಜ್ ಮಾಡಿ. ಇದರಲ್ಲೂ ಅಷ್ಟೇ ಒಂದು ನಿಮಗೆ 200 ಗ್ರಾಮ್ 150 ಗ್ರಾಮ್ ಆಯಿಲ್ ಇಡಿಸ್ಬೋದು ಅಷ್ಟೇ. ಸೊ ಆಯಿಲ್ ಎಲ್ಲ ಹಾಕಿ ಆಯಿತು. ಇವಾಗ ಪೆಟ್ರೋಲ್ ಹಾಕ್ತಾ ಇದ್ದಾರೆ. ಸೊ ಇದು ಅಷ್ಟೇ, ಸ್ಟಾರ್ಟ್ ಮಾಡೋದು ವೆರಿ ಸಿಂಪಲ್ಲು. ಫಸ್ಟು ಸೊ ಇದು ಬಂದ್ಬಿಟ್ಟು ಇಲ್ಲಿ ಗ್ರೀನಿಗೆ ಇಟ್ಕೊಬೇಕು, ಇದು ಬಂದ್ಬಿಟ್ಟು ಎಲ್ಲೋಗೆ ಇಟ್ಕೊಬೇಕು. ಸೊ ಕಿಕ್ ಕೊಡಿರಿ. ತಡೀರಿ ಒಂದು ನಿಮಿಷ. ಇಲ್ಲಿ ಬಂದ್ಬಿಟ್ಟು ಅದು ಮೇನ್ ಸ್ವಿಚ್ ಇದೆ, ಇದನ್ನು ಆನ್ ಮಾಡಬೇಕು. ಸೊ ಆನ್ ಆಗಿದೆ. ಇವಾಗ ಕಿಕ್ ಕೊಡಿರಿ. ಆ ಕಡೆ ಫುಲ್ ಆ ಕಡೆ ಮಾಡಿಬಿಡಿ. ಸೊ ಇಲ್ಲಿ ಎತ್ತಿ ತೋರಿಸಿ. ಸೊ ಇದರಲ್ಲೂ ಅಷ್ಟೇ ನೋಡಿ ವೀಕ್ಷಕರೇ. ಸೊ ಫ್ರೀಕ್ವೆನ್ಸಿ ತೋರಿಸ್ತಾ ಇದೆ, ವೋಲ್ಟೇಜ್ ತೋರಿಸ್ತಾ ಇದೆ, ಅವರ್ ಮೀಟ್ರ್, ಮಿನಿಟ್ ಮೀಟ್ರು. ಲೋಡ್ ಇಲ್ದಾಗ ಇದನ್ನು ಆನ್ ಮಾಡಿಕೊಂಡ್ರೆ ಸೌಂಡೇ ಬರಲ್ಲ ನಿಮಗೆ. ಎಲ್ಲ ಲೈಟ್ ವೆಯ್ಟು ಮತ್ತು ಸೌಂಡ್ಲೆಸ್. ಮನೇಲಿ ಇಟ್ಟುಡ್ರು ನೀವು ಮನೇಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು. ಫುಲ್ ಲೋಡ್ ಇದ್ದಾಗ ಇದನ್ನು ಬಟನ್ ಆನ್ ಮಾಡಿಕೊಂಡ್ರೆ, ಸೊ ಇದರಲ್ಲಿ ನಿಮಗೆ DC 5V USB ಔಟ್ಪುಟ್ ಕೂಡ ಇದೆ, ಮತ್ತು ನೀವು ಪವರ್ ಔಟ್ಪುಟ್ ಇಲ್ಲಿಂದ ತಗೋಬೋದು. ಬರೀ 10 kg ತೂಕ ಇದೆ. ಸೌಂಡ್ಲೆಸ್ ಬರುತ್ತೆ, ಈ ಥರ ಬರುತ್ತೆ. 1 ಲೀಟರ್ ಪೆಟ್ರೋಲು ಕಂಟಿನ್ಯೂಸ್ ಆಗಿ ನಿಮಗೆ 3 ಗಂಟೆ ರನ್ ಆಗುತ್ತೆ. ಸೊ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇದು SC 1500 ಮಾಡಲ್. ಆಫ್ ಮಾಡೋದು ವೆರಿ ಸಿಂಪಲ್. ಈ ಕಡೆ ತೋರಿಸಿ. ಜಸ್ಟ್ ಇದನ್ನು ಆಫ್ ಮಾಡಿದ್ರೆ ಸಾಕು. ಸ್ವಿಚ್ ಆಫ್ ಮಾಡಿಬಿಟ್ಟು ಇಲ್ಲಿ ನೀವು ಪೆಟ್ರೋಲ್ ಸ್ವಿಚ್ ಆಫ್ ಮಾಡಿ, ಇಲ್ಲಿ ಚೌಕು ಸ್ಟಾರ್ಟಲ್ಲಿ ಹಾಕ್ಕೊಳ್ಳಿ ಅಷ್ಟೇ.